ಸಮಸ್ಯೆ ಬೇಗ ಪರಿಹಾರ ಆಗಲಿ, ಸಿಎಂ ಮೇಲೆ ಶಾಸಕ ಸತೀಶ್ ಜಾರಕಿಹೊಳಿ ಒತ್ತಡವನ್ನ ಹೇರ್ತಾ ಇದ್ದಾರೆ. ನ್ಯೂಸ್ 18 ಕನ್ನಡಕ್ಕೆ ಶಾಸಕ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ನೀಡಿದ್ದಾರೆ. ಕಬ್ಬು ಬೆಳೆಗಾರರ ಸಮಸ್ಯೆ ಆದಷ್ಟು ಬೇಗವೇ ಪರಿಹಾರ ಆಗಬೇಕು ಅನ್ನುವಂತಹ ಒತ್ತಡವನ್ನ ಕೂಡ ಈಗಾಗಲೇ ಹೇರಿದ್ದಾರೆ ಸಿಎಂ ಕುಮಾರಸ್ವಾಮಿ ಮೇಲೆ ಸತೀಶ್ ಜಾರಕಿಹೊಳಿ ಅವರು. ಶಾಸಕರಾಗಿರುವ ಸತೀಶ್ ಜಾರಕಿಹೊಳಿ ನ್ಯೂಸ್ 18 ಕನ್ನಡದ ಮೂಲಕ ಕೂಡ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಎಫ್ಆರ್ಪಿಗಿಂತ ಹೆಚ್ಚು ದರವನ್ನ ಕಾರ್ಖಾನೆಗಳು ಘೋಷಣೆ ಮಾಡಿದ್ವು, ಆದ್ರೆ ಬಳಿಕ ಸಕ್ಕರೆ ಬೆಲೆ ಇದರಿಂದ ಮಾಲೀಕರಿಗೆ ಸಂಕಷ್ಟ ಬಂದಿದೆ. ಘೋಷಿತ ದರ ಕೊಡಲು ಕೂಡ ಕಾರ್ಖಾನೆಗಳಿಗೆ ಆಗಿಲ್ಲ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಇನ್ನು ನನ್ನ ಕಾರ್ಖಾನೆಯಿಂದ ಯಾವುದೇ ಬಾಕಿ ಇಲ್ಲ ಅನ್ನೋದನ್ನ ಕೂಡ ಈ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಹೇಳಿಕೊಂಡಿದ್ದು, ರಮೇಶ್ ಜಾರಕಿಹೊಳಿ ಅವರದ್ದು ಬಾಕಿ ಇರಬಹುದು, ಅವರ ಕಂಪನಿಯಿಂದ ಕೊಡುವಂತಹ ಬಾಕಿ ವೇತನ ಇರಬಹುದೇ ಹೊರತು ನನ್ನ ಕಾರ್ಖಾನೆಯಿಂದ ಯಾವುದೇ ಬಾಕಿ ಇಲ್ಲ, ಅವರು ಶೀಘ್ರದಲ್ಲೇ ಬಾಕಿಯನ್ನು ಕೊಡಬೇಕು ಅನ್ನುವಂತಹ ಮಾತನ್ನು ಕೂಡ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಇನ್ನು ಸತೀಶ್ ಜಾರಕಿಹೊಳಿ ಜೊತೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ ನಡೆಸಿರುವ ಮಾತುಕತೆ ಇಲ್ಲಿದೆ. ಕಬ್ಬಿನ ದರ ನಿಗದಿ ಮತ್ತು ಬಾಕಿ ಬಿಲ್ಗಾಗಿ ನಿರಂತರವಾಗಿ ರೈತರು ಬೆಳಗಾವಿ ಜಿಲ್ಲೆಯಲ್ಲಿ ಪ್ರತಿಭಟನೆ ಮಾಡುತ್ತಿದ್ದಾರೆ. ಇನ್ನು ನಿನ್ನೆ ಸಕ್ಕರೆ ಕಾರ್ಖಾನೆಗಳು ಮತ್ತು ರೈತರ ನಡುವಿನ ಸಂಧಾನ ಸಂಪೂರ್ಣವಾಗಿ ಯಶಸ್ವಿಯಾಗಿಲ್ಲ. ನಾಳೆ ಕಾರ್ಖಾನೆ ಮಾಲೀಕರ ಜೊತೆ ಸಿಎಂ ಸಭೆ ನಡೆಸಿದ್ದಾರೆ. ಈ ಬಗ್ಗೆ ಮಾತಾಡೋಕ್ಕೆ ಸ್ವತಃ ಬೆಳಗಾವಿ ಶಾಸಕ ಸತೀಶ್ ಜಾರಕಿಹೊಳಿ ಹಾಗೂ ಏನು ಸತೀಶ್ ಶುಗರ್ಸ್ MD ಮಾಲೀಕರಾದ ಸತೀಶ್ ಜಾರಕಿಹೊಳಿ ಸರ್, ನಾಳಿನ ಸಭೆ ಏನು ನಿರೀಕ್ಷೆ ಇದೆ ಸರ್? ನೋಡೋಣ, ಮುಗಿಬೋದು. ಯಾಕಂದರೆ ಸರ್ಕಾರದಲ್ಲಿ ಎಲ್ಲ ರೀತಿಯಿಂದ ಅನುಕೂಲ ಮಾಡಲಿಕ್ಕೆ ಶಕ್ತಿ ಇದೆ. ಅವರು ರೈತರನ್ನು ಕೂಡ ನೋಡಬೇಕಾಗತ್ತೆ, ಕಾರ್ಖಾನೆಯನ್ನು ನೋಡಬೇಕಾಗತ್ತೆ, ಮತ್ತು ಸರ್ಕಾರ ಎಲ್ಲರ ಪರವಾಗಿದೆ ಅನ್ನೋದು ಕೂಡ ಅವ್ರು ನೋಡಬೇಕಾಗುತ್ತೆ. ಸೊ ನಾವೆಲ್ಲ ಕಡೆ ಇದ್ದೀವಿ, ಪಾರ್ಟು ರೈತರ ಪರವಾಗಿದ್ದೀವಿ, ಕಾರ್ಖಾನೆ ಪರವಾಗಿದ್ದೀವಿ, ಸರ್ಕಾರದಲ್ಲಿದ್ದೀವಿ. ಹೀಗಾಗಿ ನಮ್ಮದು ಕೂಡ ಜವಾಬ್ದಾರಿ ಅಷ್ಟೇ ಹೆಚ್ಚಿಗಿದೆ. ಆದಷ್ಟು ಬೇಗದ ಗೊಂದಲ ಕರ್ನಾಟಕದಲ್ಲಿ ಇತ್ಯರ್ಥ ಆಗಬೇಕಂತ ನಮ್ಮದು ಕೂಡ ಆಸೆ ಇದೆ. ನಾಳೆ ಬಹುಶಃ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಮುಗಿಯುವಂಥ ಪ್ರಯತ್ನ ಮಾಡ್ತಾರೆ. ನಮ್ಮ ಸಲಹೆಗಳನ್ನು ಕೂಡ ಅವ್ರಿಗೆ ನೀಡ್ತೀವಿ. ನಾನು ಕೂಡ ಭಾಗವಹಿಸಿ ನಮ್ಮ ಸಲಹೆಗಳನ್ನು ಕೂಡ ನೀಡ್ತೀವಿ. ಸರ್, ಪ್ರತಿ ವರ್ಷ ಏನು ಕಬ್ಬಿನ ದರ ವಿಚಾರದಲ್ಲಿ ಗೊಂದಲಗಳಾಗುತ್ತೆ, ಯಾಕಾಗುತ್ತೆ ಸರ್? ಸೊ ಅದಕ್ಕೆ ನಿರ್ದಿಷ್ಟವಾಗಿ ಮಾನದಂಡ ಇದ್ದರೂ ಕೂಡ ಕಾರ್ಖಾನೆಯವರು ಸ್ಪರ್ಧೆ ಮಾಡಲಿಕ್ಕೆ ಹೋಗಿ ಈ ರೀತಿ ಹೆಚ್ಚು ಬೆಲೆಯನ್ನು ಘೋಷಣೆ ಮಾಡಿದರು. ಆಮೇಲೆ ಸಕ್ಕರೆ ಬೆಲೆ ಕಡಿಮೆ ಆಯಿತು, ಆಮೇಲೆ ಕೊಡಲಿಕ್ಕೆ ಅವರಿಂದ ಯಾರಿಗೂ ಕೂಡ ಸಾಧ್ಯ ಆಗಿಲ್ಲ. ಹೀಗಾಗಿ ರೈತರು ಅಂತಾರೆ, ನೀವು ಮುಂಚೆ ಘೋಷಣೆ ಮಾಡಿದ್ರಿ ಕೊಡಿ ಅಂತಾರೆ, ಇವರು ಈಗ ರೇಟ್ ಕಡಿಮೆ ಇದೆ ಕೊಡಲಿಕ್ಕೆ ಆಗೋಲ್ಲ ಅಂತ ಈ ರೀತಿ ಗೊಂದಲ ಇದೆ. ಸೊ ಅದನ್ನು ನೋಡಿ ಸರ್ಕಾರ ಮಟ್ಟದಲ್ಲಿ ಯಾವ ರೀತಿ ಪರಿಹಾರ ಮಾಡ್ತಾರೆ ನಮ್ಮ ಸಲಹೆಯನ್ನು ಕೂಡ ಅವ್ರು ನೀಡ್ತೀವಿ. ನಿಮ್ಮ ಕಾರ್ಖಾನೆಯಿಂದ ಎಷ್ಟು ಬಾಕಿ ಇದೆ ಸರ್? ನಮ್ಮಿಂದ ಯಾವುದಿಲ್ಲ, ಆ್ಯಸ್ ಪರ್ FRP ಏನಿದೆ ಸೊ ಅದನ್ನು ಕೊಟ್ಟಿದ್ದೀವಿ ನಾವು 2 ಕಾರ್ಖಾನೆಯಿಂದ. ಸೊ ಈಗ ಏನಿದ್ರು ಕೂಡ ಹೆಚ್ಚಿಗೆ ಏನೋ ಘೋಷಣೆ ಮಾಡಿದರೆ ಅದನ್ನು ಕೊಡೋಂಥ ಅವ್ರ ಡಿಮಾಂಡ್ ಇದೆ. ಸೊ ಅದಕ್ಕೂ ಇನ್ನು ಸರ್ಕಾರ ಕಾರ್ಖಾನೆ ರೈತರ ಮಧ್ಯಸ್ಥಿಕೆಯಲ್ಲಿ ಅದಕ್ಕೇನೋ ಒಂದು ಪರಿಹಾರ ಕಂಡುಕೊಳ್ಬೇಕು. ಸರ್, ಮತ್ತು ಎಕ್ಸ್ ಗೇಟ್ ಮತ್ತು ಎಕ್ಸ್ ಫೀಲ್ಡ್ ಬಗ್ಗೆ ಅನೇಕ ಗೊಂದಲಗಳಿದೆ. ನಾಳಿನ ಸಭೆಯಲ್ಲಿ ಇದರ ನಿರ್ಧಾರ ಆಗುತ್ತೆ? ಇಲ್ಲ, ಅದನ್ನೇನು ಮಾಡಲಿಕ್ಕಾಗಲ್ಲ. ಅದು ಕೇಂದ್ರ ಸರ್ಕಾರ ನಿಗದಿ ಮಾಡಿದೆ. ಅದರಲ್ಲಿ ನಾವು ರಾಜ್ಯ ಸರ್ಕಾರದಲ್ಲಿ ಕಾರ್ಖಾನೆ ಬದಲಾವಣೆ ಮಾಡಲಿಕ್ಕಾಗಲ್ಲ. ಅದು ಕೇಂದ್ರ ಸರ್ಕಾರ ಸುಮಾರು ವರ್ಷಗಳಿಂದ ಅದೇ ಒಂದು ಸಿಸ್ಟಮ್ನಲ್ಲಿ ಬರ್ತಾ ಇದೆ. ಅದೇನಾದ್ರು ಬದಲಾವಣೆ ಮಾಡಬೇಕಾದ್ರೆ ಅದು ಕೇಂದ್ರ ಸರ್ಕಾರ ಮಾಡಬೇಕು. ಸರ್, ಈಗ ರಮೇಶ್ ಜಾರಕಿಹೊಳಿ ಒಡೆತನದ ಕಾರ್ಖಾನೆಯಿಂದಲೂ ಬಾಕಿ ಉಳಿದಿದೆ ಅಂತೇಳಿ ರೈತರ ನಿರಂತರವಾಗಿ ಆರೋಪ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಏನು? ಇಲ್ಲ, ಹೌದು, ಈ ವರ್ಷದ ಬಾಕಿ ಇಲ್ಲ, ಹಳೆದೇ ಏನಾದ್ರು ಇರ್ಬೋದು. ಕೇಳ್ತೀವಿ ಪದೇ ನಾವು DC ಆಫೀಸ್ ಮುಂದೆ 13, 14, 15, 16 ಇರ್ಬೋದು. ಅದು ಸಣ್ಣ ಪ್ರಮಾಣದಲ್ಲಿದೆ, ಆದಷ್ಟು ಅವ್ರು ಬೇಕು ಕೊಡಬೇಕು. ಅದು ಸುಮ್ಮನೆ ಅನಾವಶ್ಯಕ ಗೊಂದಲಕ್ಕೆ ಕಾರಣ ಆಗಿದೆ. ಈ ವರ್ಷದ FRP ಎಲ್ಲ ಕಾರ್ಖಾನೆಯವರು ಕೊಟ್ಟಿದ್ದಾರೆ. ನಾಳೆ ಏನು CM ನೇತೃತ್ವದಲ್ಲಿ ಸಭೆ ನಡೆಯುತ್ತೆ. ಸಭೆಯಲ್ಲಿ ನಾವು ಕೂಡ ಭಾಗವಹಿಸಿ ಸರ್ಕಾರಕ್ಕೆ ಸಲಹೆ ಕೊಡ್ತೀವಿ ಅಂತೇಳಿ ಶಾಸಕ ಸತೀಶ್ ಜಾರಕಿಹೊಳಿ ಹೇಳ್ತಿದ್ದಾರೆ. ಬೆಳಗಾವಿಯಿಂದ ಕ್ಯಾಮರಾಮನ್ ಪ್ರವೀಣ್ ಜೊತೆ ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಕನ್ನಡ.